ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತೊಂದು ಪುಟ್ಟ ಸ್ಟೋರಿಯನ್ನ ನೋಡ್ಕೊಂಡ್ ಬರೋಣ. ಏನಪ್ಪಾ ಅಂತಂದ್ರೆ ಮಾತುಗಾರ ಮಲ್ಲಣ್ಣ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮೊದಲು ನಾವು ಪ್ರತಿದಿನ ಒಂದು ಒಳ್ಳೆ ಥಾಟಿನ ಮೂಲಕ ಪ್ರಾರಂಭ ಮಾಡ್ತೀವಲ್ಲ, ಹಾಗೆ ಏನಪ್ಪಾ ಅಂತಂದ್ರೆ ಒಳ್ಳೆ ಸ್ನೇಹವನ್ನಾಗಲಿ ಒಳ್ಳೆ ಪ್ರೀತಿಯನ್ನಾಗಲಿ ಎಲ್ಲರಿಂದಲೂ ನಮಗೆ ಕೊಡೋದಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಒಳ್ಳೆ ಹೃದಯವಂತರು ಮಾತ್ರ ನಮಗೆ ಒಳ್ಳೆ ಪ್ರೀತಿ ಸ್ನೇಹವನ್ನ ಕೊಡೋದಿಕ್ಕೆ ಸಾಧ್ಯ. ನಾನೇನ್ ಹೇಳ್ತೀನಪ್ಪಾ ಅಂತಂದ್ರೆ ನಮ್ಮ ಬದುಕು ನಮ್ಮ ಜೀವನ ತುಂಬಾ ಸರಳವಾಗ್ತಾ ಹೋದಷ್ಟು ನಮಗೆ ಎಲ್ಲರಿಂದ ಪ್ರೀತಿ ವಿಶ್ವಾಸ ಅಂತಕ್ಕಂಥದ್ದು ತಾನಾಗೆ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಇನ್ನ ವಿಷಯಕ್ಕೆ ಹೋಗೋಣ. ಮಾತುಗಾರ ಮಲ್ಲಣ್ಣ ಅಂತ ಹೇಳ್ಬಿಟ್ಟು ರಂಗನಪುರ ಅಂತಕ್ಕಂಥ ಒಂದು ಊರಿತ್ತು. ರಂಗನಪುರ ಅಂತಕ್ಕಂಥ ಒಂದು ಊರಲ್ಲಿ ಮಲ್ಲಣ್ಣ ಮತ್ತೆ ಪುಟ್ನಂಜಿ ಅಂತಕ್ಕಂಥ ಗಂಡ ಹೆಂಡತಿ ಇಬ್ರು ಇದ್ರು. ಮಲ್ಲಣ್ಣ ಪುಟ್ನಂಜಿಯನ್ನ ನೋಡಿ ಊರಿನ ಜನರೆಲ್ಲ ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ನೋಡು ಎಷ್ಟು ಅಪೂರ್ವವಾಗಿರ್ತಕ್ಕಂಥ ಜೋಡಿ, ಎಷ್ಟು ಅನ್ಯೋನ್ಯವಾಗಿರ್ತಾರೆ, ಎಷ್ಟು ಚೆನ್ನಾಗಿರ್ತಾರೆ ಗಂಡ ಹೆಂಡತಿ ಅಂತ ಹೇಳ್ಬಿಟ್ಟು ಅವ್ರಿಬ್ರ ಬಗ್ಗೆ ಯಾವಾಗ್ಲೂ ಮಾತಾಡ್ಕೋತಾ ಇದ್ರು. ಆದ್ರೆ ಅವನು ಮಲ್ಲಣ್ಣ ಚೆನ್ನಾಗಿ ಉಂಡು ತಿಂದು ದಷ್ಟಪುಷ್ಟವಾಗಿ ಮೈಕೈ ಎಲ್ಲ ಬೆಳೆಸ್ಕೊಂಡು ಚೆನ್ನಾಗಿದ್ದ. ಆದ್ರೆ ಅವನಿಗೆ ದುಡಿಬೇಕು ಅಂದ್ರೆ ಅವನಿಗೆ ಆಗ್ತಾ ಇರ್ಲಿಲ್ಲ, ತುಂಬಾ ಸೋಂಬೇರಿಯಾಗಿದ್ದ. ಆಮೇಲೆ ಅವನ ಮಾತು ಹೇಗಿತ್ತಪ್ಪ ಅಂತಂದ್ರೆ ಅದೇ ಕಥೆಯ ಟೈಟಲ್ಲೇ ಮಾತುಗಾರ ಮಲ್ಲಣ್ಣ ಅಂತ ಹೇಳ್ಬಿಟ್ಟು. ಮಾತು ಎದುರುಗಡೆ ಇರ್ತಕ್ಕಂಥವ್ರು ಹೌದು 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 ಅನ್ಬೇಕು, ಅಷ್ಟು ಚೆನ್ನಾಗಿ ಮಾತನ್ನ ಆಡ್ತಾ ಇದ್ದ. ಮಾತಿನಲ್ಲಿ ತುಂಬಾ ಚತುರ ಆಗಿದ್ದ, ಅವನು ನಿಪುಣ ಆಗಿದ್ದ. ಹೇಗಿರುವಾಗ ಆದ್ರೆ ಅನಿವಾರ್ಯವಾಗಿ ಪುಟ್ನಂಜಿ ಏನ್ ಮಾಡ್ಬೇಕಾಗಿತ್ತು, ತುಂಬಾ ಕಷ್ಟ ಜೀವಿ ಅವಳು, ದುಡಿಲೇಬೇಕಾಗಿತ್ತು, ತನ್ನ ಹೊಟ್ಟೆಯನ್ನ ತುಂಬಿಸ್ಕೋಬೇಕು. ಅವನ್ ಅಷ್ಟಪುಷ್ಟವಾಗಿ ತಿಂದು ಮನೇಲಿ ಇರ್ತಕ್ಕಂಥ ಮಲ್ಲಣ್ಣನ ಹೊಟ್ಟೆಯನ್ನ ತುಂಬಿಸ್ಬೇಕು. ಹಾಗಾಗಿ ಪಾಪ ಕಷ್ಟಪಟ್ಟು ಅವಳು ದುಡಿತಾ ಇದ್ಲು. ಅವನು ಮತ್ತೆ ಬೇಸಿಗೆ ಬಂತಪ್ಪ ಅಂತಂದ್ರೆ ಏನ್ ಮಾಡ್ತಿದ್ದ, ಕಟ್ಟೆ ಮೇಲೆ ಕೂತ್ಕೊಂಡು ಆರಾಮ ಗಾಳಿ ಬಂದ ಕಡೆ ಕಾಲ್ ಚಾಚ್ಕೊಂಡು ಮಲ್ಕೊಂಡ್ ಬಿಡ್ತಿದ್ದ. ಆ ಚಳಿಗಾಲ ಬಂತು ಅಂತಂದ್ರೆ ಒಲೆ ಮುಂದೆ ಹೋಗಿ ಕೂತ್ಕೊಂಡು, ಮತ್ತೆ ತಿನ್ನೋದಿಕ್ಕೆ ಕುರುಕ್ಲು ತಿಂಡಿಗಳು ಬೇಕು ಅವನಿಗೆ, ಒಲೆ ಮುಂದೆ ಕೂತ್ಕೊಂಡು ಚೆನ್ನಾಗಿ ತಿನ್ಕೊಂಡು ಮನೇಲೇ ಇರ್ತಾ ಇದ್ದ, ಯಾವಾಗ್ಲೂನು ಮನೇಲೇ ಇರ್ತಾ ಇದ್ದ. ಆಮೇಲೆ ಅಷ್ಟೇ ಅಲ್ದೇನೆ ಹೆಂಡತಿಯನ್ನ ಬೇಕು ಅಂತ ಚಿನ್ನ ರನ್ನ ಮುದ್ದು ಅಂತ ಹೇಳ್ಬಿಟ್ಟು ಹೊಗಳ್ತಾ ಇದ್ದ. ಏನು ಚಿನ್ನ ನೀನು ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ, ನೀನ್ ಅಡ್ಗೆ ಮಾಡ್ತಾ ಇದ್ರೆ ಸಾಕು ಘಮ್ ಅಂತ ವಾಸನೆ ಬರ್ತಿರುತ್ತೆ, ಆ ವಾಸನೆ ನೋಡೇನೆ ನನಗೆ ಹಸುವು ಹೆಚ್ಚಾಗುತ್ತೆ ಕಣೆ ಅಂತ ಹೇಳ್ಬಿಟ್ಟು ಹೀಗೆ ಹೆಂಡತಿಯನ್ನ ಹೊಗಳಿ ಹೊಗಳಿ ಅಡ್ಗೆ ಮಾಡ್ತಿದ್ದ ಹಾಗೇನೆ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದು ಮಲ್ಕೊಂಡ್ಬಿಡ್ತಿದ್ದ. ಹೆಂಡತಿಯನ್ನ ಹೊಗಳೋದ್ರಲ್ಲಿ ಎತ್ತಿದ ಕೈ. ಹಾಗೆ ಎಷ್ಟು ದಿನ ನೋಡ್ತಾಳ ಅವಳು, ಎಷ್ಟು ದಿನ ಹೊಗಳಿಸ್ಕೊಂಡು ತಂದು ಪಾಪ ಆಗ್ತಾಳೆ. ಒಂದ್ ದಿವ್ಸ ಏನ್ ಮಾಡಿದ್ಲು, ನಿನ್ನ ಹೊಗಳಿಕೆ ಎಲ್ಲದು ಸಾಕು, ನೀನು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ದುಡು ಮನೆಗೆ 4 ಕಾಸನ್ನ ತಗೊಂಡ್ ಬರ್ಬೇಕು, ಇಲ್ಲ ಒಂದು ಕೆಲ್ಸವನ್ನ ಹುಡ್ಕೊಂಡಾದ್ರೂ ಮನೆಗ್ ಬರ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ದಿವ್ಸ ಮಲ್ಲಣ್ಣನ ಮನೆಯಿಂದ ಹೊರಗಡೆ ಹಾಕಿದ್ಲು. ಆದ್ರೆ ಅವನು ಎಷ್ಟು ಬೇಡ್ಕೊಂಡ ಹೊಗಳಿದ, ಮನೆ ಹೊರಗಿಂದ ಹಾಕಿ ಡೋರನ್ನ ಮುಚ್ಚಿಬಿಟ್ಲು. ಅವನು ಮನೆ ಹೊರಗಡೆನೆ ಕೂತ್ಕೊಂಡು ಬೇಡ್ಕೊಂಡ, ಚಿನ್ನ ರನ್ನ ಮುದ್ದು ಅಂತೇಳಿ ಹೊಗಳಿದ ಚೆನ್ನಾಗಿ. ಆದ್ರೂ ಅವಳು ಬಗ್ಲಿಲ್ಲ. ಎಷ್ಟು ದಿನ ಪಾಪ ಕಷ್ಟ ಜೀವಿ ಅವಳು, ಎಷ್ಟು ದಿನ ತಂದು ಹಾಕ್ತಾಳೆ ಗಂಡನಿಗೆ. ಕೊನೆಗೂ ಬಾಗ್ಲನ್ನ ತೆಗಿಲಿಲ್ಲ. ಅವನೇ ಹೋದ ಎದ್ದು ಒಂದ್ ಕಡೆಯಿಂದ. ಇದು ಕೇಳಲ್ಲ ಇವಳು ಅಂತ ಗೊತ್ತಾಯ್ತು, ಪುಟ್ನಂಚಿ ಮಾತ್ ಕೇಳಲ್ಲ ಅಂತ. ಹೀಗೆ ರಸ್ತೆ ಸಿಕ್ಕ ಕಡೆ ನಡ್ಕೊಂಡ್ ಹೋದ. ನಡ್ಕೊಂಡ್ ಹೋಗ್ತಾ ಇರುವಾಗ ಆಯಾಸ ಆಯ್ತು, ಒಂದ್ ಮರದ ಕೆಳಗಡೆ ಮಲ್ಕೊಂಡ. ಏನ್ ಮಾಡೋದು, ಹೆಂಡತಿ ಬೇರೆ ಈ ರೀತಿ ಹೇಳ್ ಕಳ್ಸ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಎಚ್ಚರ ಆಗಿ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ತಾನೆ. ನಡ್ಕೊಂಡು ಹೋದಾಗ ಅವನಿಗೇನೋ ಕಣ್ಣಿಗೆ ಫಳಫಳ ಅಂತ ಹೊಳಿತಾ ಇರೋದು ಕಾಣಿಸುತ್ತೆ. ಏನೋ ಮಿಣ ಅಂತ ಇದೆಯಲ್ಲ, ಏನದು ಬಂಗಾರದ ಕಲರ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಹೋಗಿ ನೋಡ್ತಾನೆ. ಹೋಗಿ ಆ ವಸ್ತುವನ್ನ ತಗೊಂಡ್ ನೋಡ್ತಾನೆ. ಆದ್ರೆ ಅದು ಚಿನ್ನದ ಎಳೆಗಳಿಂದ ಮಾಡಿರ್ತಕ್ಕಂಥ ಒಂದು ರವಿಕೆ ಬಟ್ಟೆ ಆಗಿರುತ್ತೆ. ಆಗ ಅವನೇನ್ ಮಾಡ್ತಾನೆ, ಯಾರ್ದಿರ್ಬೋದು ಇದು, ಏನಿರ್ಬೋದು ಇದು ಅಂತ ನೋಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ರಾಜಬೀದಿಯಲ್ಲಿ ಮಹಾರಾಣಿಯವ್ರದ್ದು ಮುಖವಸ್ತ್ರ ಕಾಣಿಯಾಗಿದೆ, ಕಳೆದೋಗ್ಬಿಟ್ಟಿದೆ. ಯಾರಾದ್ರೂ ಹುಡುಕೊಟ್ರೆ 10 ಚಿನ್ನದ ನಾಣ್ಯಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರಾಜಬೀದಿಯಲ್ಲಿ ಡಂಗೂರವನ್ನ ಸಾರ್ಕೊಂಡ್ ಬರ್ತಾ ಇರ್ತಾರೆ. ಅವನಿಗೆ ಸ್ವಲ್ಪನೂ ಅನುಮಾನ ಬರಲ್ಲ, ಪಕ್ಕಾ ಇದು ಮಹಾರಾಣಿಯ ಒಂದು ಚಿನ್ನದ ಮುಖವಸ್ತ್ರ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಾಗುತ್ತೆ. ಅವನೇನ್ ಮಾಡ್ತಾನೆ, ಅವನ್ ಪುಣ್ಯಕ್ಕಲ್ಲಿ ಯಾರು ಇರಲ್ಲ. ಅವನೇನ್ ಮಾಡ್ತಾನೆ, ಆ ವಸ್ತ್ರವನ್ನ ತಗೊಂಡೋಗಿ ಒಂದು ಗಿಡದ ಕೆಳಗಡೆ ಗುಂಡಿ ಮಾಡಿ ಹೂತಿಟ್ಬಿಡ್ತಾನೆ. ಹೀಗೆ ಅಲ್ಲಿಂದ ಸೀದಾ ಎಲ್ಲಿಗೆ ಹೋಗ್ತಾನೆ, ಅರಮನೆಗೆ ಹೋಗ್ತಾನೆ. ಅರಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾನೆ, ನನ್ನ ಯಾವುದು ಮುಖವಸ್ತ್ರದ ಬಗ್ಗೆ ನನ್ನದೊಂದು ಮನವಿ ಪ್ರಭುಗಳ ಹತ್ರ ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ತಾನೆ. ನನ್ನದೊಂದು ಮನವಿ ಇದೆ ಅಂತ ಹೇಳ್ತಾನೆ. ಹೌದು, ಹಾಗಾದ್ರೆ ಏನು ಅಂತ ಹೇಳ್ಬಿಟ್ಟು ಮಹಾಪ್ರಭುಗಳ ಹತ್ರ ಕರ್ಕೊಂಡು ಹೋಗ್ತಾನೆ. ಅವಾಗ ಅವನು ಹೇಳ್ತಾನೆ, ನೋಡಿ ಈ ಮುಖವಸ್ತ್ರ ಎಲ್ಲಿದೆ ಅನ್ನೋದು ನನಗೆ ಗೊತ್ತಿದೆ, ನೀವು ರಾಜ ಭಟರುಗಳನ್ನ ಕಳಿಸಿ ಅಲ್ಲಿ ಅದನ್ನ ನೀವು ತರಿಸ್ಬೇಕಾಗತ್ತೆ ಅಂತೇಳಿ ಹೇಳ್ತಾನೆ. ಹೌದಾ, ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವನು ಆಶ್ಚರ್ಯದಿಂದ ರಾಜ ಕೇಳ್ಬಿಟ್ಟು
ರಾಜ ಭಟರನ್ನ ಅವ್ರು ಹೇಳಿದ ಸ್ಥಳಕ್ಕೆ ಕಳಿಸಿ, ಅವನು ಹೇಳಿದ ಸ್ಥಳಕ್ಕೆ, ಅವನು ಹೇಗೂ ಮೊದ್ಲೇ ಇಟ್ಟು ಬಂದಿದ್ನಲ್ಲ ಗಿಡದ ಕೆಳಗಡೆ, ಕಳಿಸ್ಬಿಟ್ಟು ತರಿಸ್ತಾನೆ. ಹೇಗ್ ಗೊತ್ತಾಯ್ತು ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ, ಅಲ್ಲೊಂದು ಉತ್ತರ ದಿಕ್ಕಿನಲ್ಲಿ ಒಂದು ಮರ ಇದೆ, ಅಲ್ಲೊಂದು ಕಾರಂಜಿ ಇದೆ, ಕಾರಂಜಿ ಪಕ್ಕದಿಂದ ಒಂದು 10 ಅಡಿ ದೂರ ಹೋದ್ರೆ ಅಲ್ಲೊಂದು ಚಿಕ್ಕ ಗಿಡ ಇದೆ, ಆ ಗಿಡದ ಕೆಳಗಡೆ ರವಿಕೆ ಇದೆ ಅಂತೇಳಿ ಇವನು ಹೇಳಿರ್ತಾನೆ. ಅಷ್ಟು ಪಕ್ಕ ಹೇಗೆ ಹೇಳ್ದ ಇವನು ಅಂತ ಹೇಳ್ಬಿಟ್ಟು ರಾಜನಿಗೆ ಯೋಚನೆ ಆಗತ್ತೆ. ಆಮೇಲೆ ಕೇಳ್ತಾರ ಅವ್ರು, ಸುಮ್ನಾಗಲ್ಲ, ನಿನಗ್ ಹೇಗ್ ಗೊತ್ತಾಯ್ತು ಅಲ್ಲಿದೆ ಅಂತ ಹೇಳಿ ಅಂತ. ಆಗ ಅವನು ಹೇಳ್ತಾನೆ, ನನಗೆ ದಿವ್ಯ ದೃಷ್ಟಿ ಇದೆ ಅದಕ್ಕೆ ಅಂತ ಹೇಳ್ತಾನೆ. ಅವನಿಗೆ ತುಂಬಾ ಖುಷಿ ಆಗುತ್ತೆ. ಹೌದಾ, ಇನ್ನು ದಿವ್ಯ ದೃಷ್ಟಿ ಇದೆಯಾ, ಇರ್ಬೋದು, ಇದ್ರೂ ಇರ್ಬೋದು ಅಂತ ಹೇಳ್ಬಿಟ್ಟು ಇವನನ್ನ ಬಿಡೋದ್ ಬೇಡ ಅಂತ ಹೇಳ್ಬಿಟ್ಟು ಅರಮನೆಯಲ್ಲೇ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವನು ತನ್ನ ಅರಮನೆಯಲ್ಲಿ ಅವನನ್ನ ಕೆಲ್ಸಕ್ಕೆ ಇಟ್ಕೋತಾನೆ. ಅವನನ್ನ ರಾಜನ ಸಲಹೆಗಾರರನ್ನಾಗಿ ಇಟ್ಕೊಂಡ. ಯಾಕಂದ್ರೆ ಮುಂದೆ ನನಗೆ ಅವ್ನ್ ಕೆಲ್ಸಕ್ ಬರ್ತಾನೆ, ಹೇಗೂ ದಿವ್ಯ ದೃಷ್ಟಿ ಇದೆ ಅಂತ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಆಗ ಅವಳೇನ್ ಮಾಡ್ತಾಳೆ, ಅವನೇನ್ ಮಾಡ್ತಾನೆ, 10 ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ಅವನಿಗೆ ರಾಜನ ಅರಮನೆಯಲ್ಲಿ ರಾಜನಿಗೆ ಸಲಹೆಗಾರನನ್ನಾಗಿ ಕೂಡ ಜೊತೆಗೆ ಇಟ್ಕೋತಾನೆ. ಹೀಗೆ ತಿಂಗಳ ಸಂಬಳನೂ ಬರುತ್ತೆ, 10 ಚಿನ್ನದ ನಾಣ್ಯಗಳು ಸಿಗುತ್ತೆ. ಅದನ್ನ ತುಂಬಾ ಸಂತೋಷದಿಂದ ಮನೆಗೆ ತಗೊಂಡ್ ಬರ್ತಾನೆ. ಈ ಕಡೆ ಸಂತೋಷ ಪಡಂಗಿಲ್ಲ, ಕೆಲ್ಸ ಸಿಕ್ತು ಅಂತ ಈ ಕಡೆ ದುಃಖನೂ ಪಡಂಗಿಲ್ಲ. ಯಾಕಂತಂದ್ರೆ ಅವನಿಗೆ ದಿವ್ಯ ದೃಷ್ಟಿ ಇದೆ ನನಗೆ ಅಂತ ಬೇರೆ ಹೇಳ್ಕೊಂಡ್ಬಿಟ್ಟಿದ್ದಾನೆ ರಾಜನ ಹತ್ರ. ಹೆಂಡತಿ ಹತ್ರ, ಪುಟ್ನಂಜಿ ಹತ್ರ ಬಂದು ಹೇಳ್ತಾನೆ. ಅವಳಿಗೆ ತುಂಬಾ ಖುಷಿ ಆಗತ್ತೆ, ಚಿನ್ನದ ನಾಣ್ಯನೂ ಕೊಡ್ತಾನೆ, ಕೆಲ್ಸನೂ ಸಿಗುತ್ತೆ. ಅವಳು ಪಾಪಕ್ ತುಂಬಾ ಖುಷಿ ಪಡ್ತಾಳೆ, ಸೋಂಬೇರಿ ಆಗಿರೋ ಗಂಡನಿಗೆ ಕೆಲ್ಸ ಸಿಕ್ತಲ್ವಾ ಅಂತ ಹೇಳ್ಬಿಟ್ಟು. ಆದ್ರೆ ಅವನಿಗೆ ಖುಷಿನೇ ಪಡಂಗಿಲ್ಲ, ಯಾಕಂದ್ರೆ ದಿವ್ಯ ದೃಷ್ಟಿ ಇದೆ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾನಲ್ಲ. ಹಾಗಾಗಿ ಮುಂದೆ ಏನಾದ್ರು ಆತರ ಪರಿಸ್ಥಿತಿ ಬಂದ್ರೆ ಏನಪ್ಪಾ ಮಾಡೋದು ಅಂತ ಹೇಳ್ಬಿಟ್ಟು. ಹೀಗಿರುವಾಗ ಮತ್ತೆ ಊರಿನ ಜನ ಎಲ್ಲ ಇವನನ್ ಮಾತುಗಾರ ಮಲ್ಲಣ್ಣ, ಮಾತಿನ ಮಲ್ಲಣ್ಣ ಅನ್ನೋರು, ಮಾತಿನ ಮಲ್ಲ ಇವನು ಅನ್ನೋರು. ಆದ್ರೆ ಈಗ ಯಾರಿಗೂ ಆ ರೀತಿ ಹೇಳಕ್ಕೆ ಧೈರ್ಯ ಇರ್ಲಿಲ್ಲ. ಯಾಕಂದ್ರೆ ಈಗ ಅವನಿಗೆ ಏನನ್ನೋರು, ದಿವ್ಯ ದೃಷ್ಟಿ ಮಲ್ಲಣ್ಣ, ದಿವ್ಯ ದೃಷ್ಟಿ ಮಲ್ಲಣ್ಣ ಅಂತ ಅವನನ್ನ ಕರಿತಾ ಇದ್ರು. ಆಮೇಲೆ ಆದ್ರೆ ಅವನಿಗೆ ಕೆಲ್ಸ ಇಲ್ದ ಇದ್ದಾಗ ಒಂಥರ ಇತ್ತು, ಈ ಕೆಲ್ಸ ಸಿಕ್ಬಿಟ್ಟಿದೆ. ಆದ್ರೆ ಸಿಕ್ಕಿರೋದೇನಾಗಿದೆ, ದಿವ್ಯ ದೃಷ್ಟಿ ಇದೆ ಅಂತ ಬೇರೆ ಕೆಲ್ಸ ತಗೊಂಡ್ಬಿಟ್ಟಿದಾನೆ. ಈ ಕಡೆ ಗುಟ್ಟಿ ಎಲ್ ರಟ್ಟಾಗುತ್ತೋ ಅಂತ ಪ್ರತಿ ಕ್ಷಣಕ್ಕೂ ಅವನಿಗೆ ಭಯ, ಖುಷಿ ಪಡಂಗಿಲ್ಲ. ಈ ರೀತಿ ಪರಿಸ್ಥಿತಿ ಇರತ್ತೆ. ಹೀಗಿರುವಾಗ ಒಂದ್ಸರಿ ಏನಾಗತ್ತೆ ಅಂತಂದ್ರೆ, ರಾಜರು ಏನ್ ಮಾಡಿದ್ರು ಅಂತಂದ್ರೆ, ಒಂದ್ ದಿವಸ ಸಂಗೀತ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ತುಂಬಾ ಸಂತೋಷದಿಂದ ಕಾಡಿನಲ್ಲಿ ನಡ್ಕೊಂಡ್ ಬರ್ತಾ ಇದ್ರು. ನಡ್ಕೊಂಡ್ ಬರುವಾಗ ಮುಂದೆ ಮಹಾಪ್ರಭುಗಳಿದ್ರು, ಹಿಂದೆ ಇವನು ಏನಾಗಿದ್ದ, ಇವನಿಗೆ ಸಲಹೆಗಾರನಾಗಿದ್ನಲ್ಲ, ಹಿಂದೆ ಇದ್ದ ಇವನ ಹಿಂದ್ಗಡೆ ರಾಜ ಭಟರುಗಳು ಇದ್ರು. ಹೀಗೆ ನಡ್ಕೊಂಡ್ ಬರ್ತಾ ಇರುವಾಗ ಏನಾಗತ್ತೆ, ಯಾಕೆ ನಾನು ಇವನ ದಿವ್ಯ ದೃಷ್ಟಿಯನ್ನ ಪರೀಕ್ಷೆ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ರಾಜನಿಗೆ ಅನ್ಸುತ್ತೆ. ಆಗ ಅವನೇನ್ ಮಾಡ್ತಾನೆ, ಒಂದು ಕೈಯಲ್ಲಿರ್ತಕ್ಕಂತ ಉಂಗುರ ಇರತ್ತೆ ಅವನ ಕೈಯಲ್ಲಿ, ಆ ಉಂಗುರವನ್ನ ತಗೊಂಡ್ಬಿಟ್ಟು ತನ್ನ ಕೈಯಲ್ಲೇನೆ ಈ ರೀತಿ ಮುಷ್ಟಿಯಲ್ಲಿ ಬಚ್ಚಿಡ್ಕೊಂಡ್ಬಿಟ್ಟು ಹಿಂದೆ ತಿರುಗಿ ತಕ್ಷಣ ಅವನಿಗೆ ಕೇಳ್ತಾನೆ, ಆಯ್ತು ಮಲ್ಲಣ್ಣ, ನನ್ನ ಕೈಯಲ್ಲಿ ಏನಿದೆ ಅಂತ ಹೇಳು ನೀನು, ಇಲ್ಲ ಅಂತಂದ್ರೆ ನಾನು ತಲೆ ದಂಡ ಕೊಡ್ಬೇಕಾಗತ್ತೆ, ನಿನ್ನ ತಲೆಯನ್ನ ಕಡ್ದ್ಬಿಡ್ತೀನಿ ನೋಡು ಅಂತ ಹೇಳಿ, ಇದು ಹೇಳಿಲ್ಲ ಕರೆಕ್ಟ್ ಆಗಿ ಅಂತಂದ್ರೆ ಅಂತೇಳಿ ರಾಜರು ಹೇಳ್ತಾರೆ. ಆಗ ಇವನಿಗೆ ಪೇಚಿಗೆ ಸಿಕ್ಕಾಕೊಂಡ್ಬಿಡ್ತಾನೆ, ದಿವ್ಯ ದೃಷ್ಟಿ ಅಂತ ಬೇರೆ ಹೇಳ್ಬಿಡ್ತಾನೆ, ಏನಪ್ಪಾ ಮಾಡೋದ್ ಇವಾಗ ಅಂತ ಹೇಳ್ಬಿಟ್ಟು. ರಾಜರು ಇಲ್ಲಾಂದ್ರೆ ನನ್ನನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅನ್ಸುತ್ತೆ. ಹೀಗಿರುವಾಗ ಅವನೇನ್ ಮಾಡ್ತಾನೆ, ಆಮೇಲೆ ಹೆಂಡತಿಯ ನೆನ್ಪಾಗತ್ತೆ. ಅಯ್ಯೋ ನನ್ ಚಿನ್ನ, ನೀನೇನೆ, ನಾನಿಲ್ಲ ಅಂದ್ರೆ ನನ್ನ ಹೆಂಡತಿಗೆ ಎಷ್ಟು ಕಷ್ಟ ಆಗ್ಬೋದು, ನನ್ ತಲೆಯನ್ನ ತೆಗ್ದು ಬಿಡ್ತಾನೆ ರಾಜ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಮನ್ಸಲ್ಲಿ ಅವನಿಗೆ ಆಕಾಶ, ಸುಮ್ನೆ ದಿವ್ಯ ದೃಷ್ಟಿ ಇದೆ ಅಂತ ಹೇಳಿರ್ತಾನ, ಆಕಾಶ ನೋಡೋ ತರ ಮಾಡ್ತಾನೆ, ಕಣ್ ಮುಚ್ತಾನೆ, ಧ್ಯಾನ ಮಾಡೋ ತರ ಮಾಡ್ತಾನೆ, ಹೆಂಡತಿಯನ್ನ ನೆನ್ಪ್ ಮಾಡ್ಕೋತಾನೆ. ಅಯ್ಯೋ ದೇವ್ರೆ, ನಾನಿಲ್ಲ ಅಂದ್ರೆ ನನ್ನ ಹೆಂಡತಿ ಏನ್ ಮಾಡ್ಬೋದು, ಮುಂದೆ ಎಷ್ಟು ಕಷ್ಟ ಪಡ್ಬೋದು ಪಾಪ ಅಂತ ಅನ್ಕೋತಾನೆ. ಹೀಗೆ ಅವನ ಮನ್ಸಲ್ಲಿ ಅಷ್ಟು ಒಂದೇ ಸರಿಗೆ ಗೊಂದಲಗಳು ಬಂದಾಗ ಇದ್ದಕ್ಕಿದ್ದಾಗಿನೇ ಅಯ್ಯೋ ನನ್ ಚಿನ್ನ ಅಂತೇಳಿ, ಅವನಿಗೆ ಗೊತ್ತಿಲ್ದೇನೆ ಚಿನ್ನ ಅಂತ ಬಾಯಿಂದ ಬಂದ್ಬಿಡುತ್ತೆ. ಯಾಕಂದ್ರೆ ಹೆಂಡತಿಯನ್ನ ಚಿನ್ನಾರನ್ನ ಅಂತೇಳಿ ಕರಿತಾ ಇರ್ತಾನಲ್ಲ, ಹಾಗಾಗಿ ಚಿನ್ನ ಅಂದ ತಕ್ಷಣನೇ ರಾಜನಿಗೆ ಚಿನ್ನದ ಉಂಗುರವನ್ನ ಕೈಯಲ್ಲಿ ಇಟ್ಕೊಂಡಿರ್ತಾನಲ್ಲ, ನಿಜವಾಗ್ಲೂ ಇವನಿಗೆ ದಿವ್ಯ ದೃಷ್ಟಿ ಇದೆ ಅಂತ ಅನ್ಕೊಂಡ್ಬಿಟ್ಟು ಆಯ್ತು ಅಂತ ರಾಜ ಒಪ್ಪಿ ಅವನಿಗೆ ಖುಷಿಯಾಗಿ ಅವನಿಗೆ ಮತ್ತೆ ಇನ್ನೂ ಹೆಚ್ಚು ಸಂಬಳವನ್ನ ಜಾಸ್ತಿ ಮಾಡ್ತಾನೆ, ಅವನ ಉದ್ಯೋಗವನ್ನ ಹಾಗೆ ಉಳಿಸ್ತಾನೆ. ಹೀಗಿರುವಾಗ ಏನಾಗುತ್ತೆ, ಮತ್ತೆ ಇನ್ನೊಂದ್ ದಿವ್ಸ ಅವನಿಗೆ ಫುಲ್ ಪೀಕಲಾಟ. ಏನಪ್ಪಾ ಅಂತಂದ್ರೆ, ನಾನೇನೋ ದಿವ್ಯ ದೃಷ್ಟಿ ಇದೆ ಅಂತ ಸೇರ್ಕೊಂಡ್ಬಿಟ್ಟೆ, ಸಂಬಳನೂ ಜಾಸ್ತಿ ಮಾಡ್ಬಿಟ್ರೆ, ಇವತ್ತೇನೋ ಚಿನ್ನ ಅಂದ್ಬಿಟ್ಟು ಬಚಾವ್ ಆಗ್ಬಿಟ್ಟೆ, ಮುಂದೆ ಏನಪ್ಪಾ ಮಾಡೋದು, ಇನ್ನೆಂತ ಸಂಕಷ್ಟ ಬರುತ್ತೋ ಅಂತ ಮಾತುಗಾರ ಮಲ್ಲಣ್ಣನಿಗೆ ಚಿಂತೆ ಆಯ್ತು. ಹೀಗಿರುವಾಗ ಹೀಗೆ ದಿನಗಳು ಕಳೀತಾ ಇದ್ವು. ಮುಂದೊಂದ್ ದಿವ್ಸ ಏನಾಯ್ತಪ್ಪ ಅಂತಂದ್ರೆ, ಅರಮನೆಯಲ್ಲಿ ಚಿನ್ನಾಭರಣಗಳ ಕಳ್ಳತನ ಆಯ್ತು. ಅರಮನೆಯಲ್ಲಿ ಚಿನ್ನಾಭರಣಗಳ ಕಳ್ಳತನ ಆದ ತಕ್ಷಣನೇ ರಾಜನಿಗೆ ತುಂಬಾ ಬೇಜಾರಾಯ್ತು. ಏನಿದು ಹೀಗಾಗೋಯ್ತಲ್ಲ, ನಮ್ಮ ಅರಮನೆಯಲ್ಲಿ ಇಷ್ಟು ಜನರು
ಇದು ಸೆಕ್ಯೂರಿಟಿ ಇದ್ರು ಕೂಡ ಅವರನ್ನೆಲ್ಲ ದಾಟ್ಕೊಂಡು ಬಂದು ಆ ಕಳ್ಳತನವನ್ನ ಮಾಡಿ ಇದು ಒಡವೆ ಚಿನ್ನಾಭರಣಗಳನ್ನೆಲ್ಲ ತಗೊಂಡು ಹೋಗಿದ್ದಾನೆ ಅಂತಂದ್ರೆ ಅವನೆಂತ ನಿಪುಣ ಕಳ್ಳ ಇರ್ಬೇಕು ಅಂತ ಹೇಳ್ಬಿಟ್ಟು ರಾಜನಿಗೆ ತುಂಬಾ ಟೆನ್ಷನ್ ಆಗತ್ತೆ. ಆಗ ಅವನೇನ್ ಮಾಡ್ತಾನೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡಿದಾಗ ತಕ್ಷಣ ಅವನಿಗೆ ದಿವ್ಯ ದೃಷ್ಟಿಯನ್ನ ಹೊಂದಿರತಕ್ಕಂತ ಮಲ್ಲಣ್ಣನ ನೆನಪಾಗತ್ತೆ ರಾಜನಿಗೆ. ಹೀಗೆ ಮನೆಗೆ ರಾಜ ಭಟರನ್ನ ಕರಿತಾನೆ. ಅವನನ್ನ ಮನೆಗೆ ಕಳಿಸಿ ಅವನನ್ನ ಫಸ್ಟ್ ಆದಷ್ಟು ಬೇಗ ಕರ್ಕೊಂಡ್ ಬರ್ರಿ ಅಂತ ಕಳಿಸ್ತಾನೆ. ರಾಜ ಅವನಿಗೆ ಮಲ್ಲಣ್ಣನಿಗೆ ಆಗ್ಲೇ ಪೀಕ್ಲಾಟ ಶುರುವಾಗಿ ಹೋಗಿರತ್ತೆ. ಏನಪ್ಪಾ ಮಾಡೋದು, ಹೊಸ ಸಂಕಟ ಬಂದ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಹೀಗಿರುವಾಗ ರಾಜ ಭಟ್ರು ಅವನನ್ನ ಕರ್ಕೊಂಡು ಹೋಗ್ತಾರೆ. ಅರ್ಧ ಜೀವ ಬಾಯಿಗೆ ಬಂದ್ಬಿಟ್ಟಿರುತ್ತೆ ಮಲ್ಲಣ್ಣನಿಗೆ, ಇನ್ಯಾ ಹೊಸ ಸಂಕಷ್ಟ ಬಂತಪ್ಪ ಅಂತ ಹೇಳ್ಬಿಟ್ಟು. ಮಲ್ಲಣ್ಣನಿಗೆ ರಾಜಪ್ರಭುಗಳು ಹೇಳ್ತಾರೆ, ಮಹಾಪ್ರಭುಗಳು, ನೋಡು ಅರಮನೆಯಲ್ಲಿ ಬಂಗಾರ ಕಳ್ತನ ಆಗಿದೆ, ನಾಳೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಅರಮನೆಯಲ್ಲಿ ಬಂಗಾರ ತಂದಿರ್ಬೇಕು, ನೀನ್ ಹೇಗ್ ಕಂಡಿಡಿತು ನನಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳಿ ಬೇಜಾರಿಂದ ಅವನನ್ನ ಕಳಿಸ್ತಾನೆ. ಹೀಗೆ ಮನೆಗೆ ಬರ್ತಾನೆ ಮಲ್ಲಣ್ಣ. ಮನೆಗ್ ಬಂದ್ಬಿಟ್ಟು ಮನೆ ಹಿಂದ್ಗಡೆಯಿಂದ ಮುಂದೆಯಿಂದ ಹಿಂದೆ ಟೆನ್ಷನ್ ಇಂದ ಓಡಾಡ್ತಾ ಇರ್ತಾನೆ. ಏನಪ್ಪಾ ಮಾಡೋದು ಅಂತ. ಒಂದು ಸುಳ್ಳಿಂದ ಏನೆಲ್ಲ ಪೀಕಲಾಟಕ್ಕೆ ಸಿಕ್ಕೋಬೇಕಾಯ್ತು. ಯಾವತ್ತೂ ಕೂಡ ಸುಳ್ಳು ಹೇಳಿ ನಾವು ಉದ್ಯೋಗವನ್ನ ಗಿಟ್ಟಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮನ್ಸಲ್ಲಿ ಅನ್ಕೋತಾ, ಆಮೇಲೆ ಹೆಂಡತಿ ಹತ್ರ ಈ ರೀತಿ ಆಗಿದೆ ಅಂತ ಹೇಳ್ತಾನೆ ಬೇಜಾರಿಂದ. ಆದ್ರೆ ಹೆಂಡತಿಗೂ ತನ್ನ ಗಂಡನನ್ನ ಸಮಾಧಾನ ಮಾಡ್ತಾಳೆ ಪಾಪ ಪುಟ್ನಂಜಿ. ಏನಂತಾಳೆ, ಚಡಪಡಿಸ್ದಾಗ ಓಡಾಡೋದನ್ನ ಅವಳಿಗೆ ನೋಡಕ್ ಆಗಲ್ಲ. ಸಮಾಧಾನ ಮಾಡ್ತಾಳೆ, ಆದ್ರೂ ಸಮಾಧಾನ ಆಗಲ್ಲ. ಯಾಕಂದ್ರೆ ಹೆಂಡತಿಗೆ ಯಾವ ರೀತಿ ಕೆಲ್ಸ ಗಿಟ್ಟಿಸ್ಕೊಂಡಾನೆ ಅನ್ನೋದು ಹೆಂಡತಿಗೂ ಸಹ ಗೊತ್ತಿರಲ್ಲ. ಹಾಗಾಗಿ ಹೀಗಿರುವಾಗ ಏನ್ ಮಾಡ್ತಾನೆ, ಮನೆ ಹಿಂದ್ಗಡೆ ಹೋಗಿ ಟೆನ್ಷನ್ ಅಲ್ಲಿ ನಿಂತ್ಕೊಂಡು ಏನಂತಾನೆ, ಇರ್ಬೋದು ಅವನು ಏನಂತಾನೆ, ಲೇ ಕಳ್ಳ, ಕೊರ್ಮ, ಕಳಿಂಗ ಅಂತ ಹೇಳಿ ಜೋರಾಗಿ ಬೈತಾನೆ. ನೀನ್ ಏನಾದ್ರೂ ಸಿಗು ನನಗೆ, ನಿನ್ ಸಿಕ್ಕ್ರೆ ನಿನ್ನನ್ನ ನಾನು ತಲೆ ಕಡ್ದಾಕ್ಬಿಡ್ತೀನಿ ನಿನ್ನನ್ನ ಅಂತ ಹೇಳ್ಬಿಟ್ಟು ಜೋರಾಗಿ ಬೈತಾ ಇರ್ತಾನೆ. ಇರ್ಬೋದು ಅವ್ನ್ ಕಳ್ಳ, ಕಳಿಂಗ, ಕೊರ್ಮ ಅಂತ ಹೇಳ್ಬಿಟ್ಟು ಜೋರಾಗಿ ಬೈತಾನೆ. ಅದೇ ಸಮಯಕ್ಕೆ ಆ ಕಳ್ಳ ಏನ್ ಮಾಡಿರ್ತಾನೆ, ಆ ಚಿನ್ನಾಭರಣಗಳನ್ನೆಲ್ಲ ತಗೊಂಡ್ ಗಂಟು ಕಟ್ಕೊಂಡ್ ಬಂದಿರ್ತಾನಲ್ಲ, ಅವ್ನಿಗೆ ತುಂಬಾ ದೂರ ಹೋಗಕ್ ಆಗಿರಲ್ಲ. ಹಾಗಾಗಿ ಇವನೇನ್ ಮಾಡ್ತಾನೆ, ಮಲ್ಲಣ್ಣನ ಮನೆಯ ಹಿಂಭಾಗದ ಕೊಟ್ಟಿಗೆಯ ಮೂಲೆಯಲ್ಲಿ ಔತ್ಕೊಂಡ್ಬಿಟ್ಟಿರ್ತಾನೆ. ಔತ್ಕೊಂಡ್ಬಿಟ್ಟಿರ್ತಾನಲ್ಲ, ಆಗ ಅವನೇನ್ ಮಾಡ್ತಾನೆ, ಇವ್ನ್ ಮಾತಾಡಿದ್ದು, ರಾಜ ಭಟ್ರು ಅವನನ್ನ ಕರ್ಕೊಂಡು ಹೋಗಿದ್ದು, ಅರಮನೆಯಿಂದ ವಾಪಸ್ ಬಂದಿದ್ದು, ಆ ಹೆಂಡತಿ ಹತ್ರ ಮಾತಾಡಿದ್ದು ಎಲ್ಲ ನೋಡಿರ್ತಾನೆ ಕಳ್ಳ. ಆಮೇಲೆ ಈ ಮಲ್ಲಣ್ಣನ ದಿವ್ಯ ದೃಷ್ಟಿ ಇದೆ ಅನ್ನೋದು ಕೂಡ ಅವನಿಗೆ ಗೊತ್ತಾಗಿರತ್ತೆ. ಇಲ್ಲಿವರೆಗೂ ಆ ಕಳ್ಳನನ್ನ ಯಾರು ಕೂಡ ಹಿಡಿದಿರಲ್ಲ. ಆವಾಗ ಇವನಿಗೆ ಅನುಮಾನ ಬರುತ್ತೆ, ಅಯ್ಯೋ ಇವನು ದಿವ್ಯ ದೃಷ್ಟಿ ಬೇರೆ ಇದೆ, ಹಿಡಿದು ಬಿಡ್ತಾನೇನೋ ಅಂತ. ಅದಾದ ನಂತರ ಕಳಿಂಗ ಅಂತಕ್ಕಂಥ ಪದವನ್ನು ಉಪಯೋಗಿಸ್ತಾನಲ್ಲ, ಅದು ಅವನಿಗೆ ಕೇಳಿಸುತ್ತೆ. ಯಾಕಂತಂದ್ರೆ ಕಳ್ಳನ ಹೆಸರು ಕಳಿಂಗ ಆಗಿರತ್ತೆ. ಆಗ ಅವನೇನ್ ಮಾಡ್ತಾನೆ, ನನ್ ಹೆಸರು ಗೊತ್ತಾಗ್ಬಿಡ್ತು, ಅವನಿಗೆ ನಿಜವಾಗ್ಲೂ ದಿವ್ಯ ದೃಷ್ಟಿ ಇದೆ ಅಂತ ಅವನ್ ಅನ್ಕೋತಾನೆ. ಆಮೇಲೆ ಹೀಗೆ ಅವನೇನ್ ಮಾಡ್ತಾನೆ, ನನ್ನ ಹೆಸರೇ ಗೊತ್ತಾಗಿದೆ ಅಂದ್ರೆ ನಾನು ಎಲ್ಲಿದ್ರು ಇವ್ರು ಬಿಡಲ್ಲ, ರಾಜ ಭಟ್ರು ಹುಡುಕ್ಸ್ತಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಓಡ್ ಬಂದ ಅವನಿಗೆ ಕಾಲಿಗೆ ಬೀಳ್ತಾನೆ. ಕಾಲಿಗೆ ಬಿದ್ಬಿಟ್ಟು, ದಯವಿಟ್ಟು ನಾ ಇನ್ನೊಂದ್ಸರಿ ಇಂತ ಕೆಲಸ ಮಾಡಲ್ಲ, ನನ್ನ ಜೀವವನ್ನ ಉಳಿಸಿ, ಏನಾದ್ರೂ ಮಾಡಿ ಉಪಾಯ ಮಾಡಿ ನನ್ನ ಜೀವ ಉಳಿಸಿ ಅಂತ ಹೇಳ್ಬಿಟ್ಟು ಆ ಕಳಿಂಗ ಇರ್ತಾನಲ್ಲ ಅವನು ಬೇಡ್ಕೋತಾನೆ. ಆಯ್ತಾಯ್ತು, ಸರಿ, ಇವಾಗ ನಿನ್ ಜೀವ ಉಳಿಸ್ತೀನಿ, ಈ ಒಡವೆ ಎಲ್ಲ ಚಿನ್ನಾಭರಣ ಎಲ್ಲ ಇಲ್ಲೇ ಬಿಟ್ಟು ನೀನ್ ಮಾಡು, ಹೋಗು, ನೀನು ಎಲ್ಲಾದ್ರೂ ಓಡೋಗು ಅಂತ ಹೇಳ್ತಾನೆ. ಆವಾಗ ಮಾರನೇ ದಿವಸ ರಾಜ ಭಟ್ರು ಎಲ್ಲ ಮನೆಗೆ ಬರ್ತಾರೆ. ಬಂದಾಗ ಇವನೇನ್ ಮಾಡ್ತಾನೆ, ಹೆಂಡತಿಗೆ ಹೇಳ್ಬಿಟ್ಟು ಚೆನ್ನಾಗೆ ತಲೆಗೆ, ಕೈಗೆ, ಕಾಲಿಗೆಲ್ಲ ಬಟ್ಟೆಯನ್ನ ಕಟ್ಟಿಸ್ಕೊಂಡ್ಬಿಟ್ಟು ಒಂದಿಷ್ಟು ರಕ್ತ ಬಂದು ಗಾಯ ಆಗಿರೋ ತರ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡಿರ್ತಾನೆ, ನರಳ್ಕೊಂಡ್ ಮಲ್ಕೊಂಡಿರ್ತಾನೆ. ಅವಾಗ ಅವ್ರು ಬರ್ತಾರೆ, ನೋಡಿ ಚಿನ್ನಾಭರಣಗಳೆಲ್ಲ ಅಲ್ಲೇ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಅವನು ತುಂಬಾ ನರಳುತ್ತಾ ಇರ್ತಾನೆ. ಏನಾಯ್ತಪ್ಪ ಇದಕ್ಕಿದಾಗ ಇವನಿಗೆ ಅಂದಾಗ, ನಾನು ಕಳ್ಳರು ಅವ್ರು ಒಬ್ರು ಇರ್ಲಿಲ್ಲ, 5-6 ಜನ ಇದ್ರು, ದಡುತ್ತಿ ಮನುಷ್ಯರಾಗಿದ್ರು. ಅವ್ರನಿಗೆ ಹತ್ರ ಎಲ್ಲ ಚೆನ್ನಾಗಿ ಹೊಡೆದಾಡಿ ಬಂಗಾರ ಇಸ್ಕೊಳ್ಳೋ ಅಷ್ಟೊತ್ತಿಗೆ ಈ ರೀತಿ ಆಗ್ಬಿಡ್ತು ನನಗೆ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಮತ್ತೊಂದು ನಾಟಕವನ್ನ ಶುರು ಮಾಡ್ತಾನೆ. ಆಗ ರಾಜ ಭಟ್ರು ಅರಮನೆಗೆ ಬಂಗಾರವನ್ನು ತಗೊಂಡ್ ಹೋಗ್ತಾರೆ, ಅವನನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇನ್ನೂ ಸ್ವಲ್ಪ ಜೋರಾಗಿ ನರಳಿ ನಡೆದ ಘಟನೆ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಮತ್ತೊಂದು ಸುಳ್ಳನ್ನ ಹೇಳ್ತಾನೆ. ಆಗ ಅವನಿಗೆ ಸಂತೋಷ ಆಗತ್ತೆ ರಾಜನಿಗೆ. ಅವನ ಅಲ್ಲಿಂದ ಮತ್ತೆ ಹುದ್ದೆಯನ್ನ ಮತ್ತೆ ಪ್ರಮೋಷನ್ ಮಾಡ್ತಾನೆ. ಅವನಿಗೆ ಸಲಹೆಗಾರನಾಗಿದ್ನಲ್ಲ, ಅವನನ್ನ ಮತ್ತೆ ತನ್ನ ಮಂತ್ರಿಯನ್ನಾಗಿ ಮಾಡ್ಕೊಂತಾನೆ. ಹೀಗಿರುವಾಗ ಅವನಿಗೆ ತುಂಬಾ ಖುಷಿ ಆಗತ್ತೆ ಮಾತುಗಾರ ಮಲ್ಲಣ್ಣನಿಗೆ. ಖುಷಿ ಆಗತ್ತೆ. ಆಗ ಅವನು ಪ್ರಭುಗಳಿಗೆ ಹೇಳ್ತಾನೆ, ಇದೇ ಒಳ್ಳೆ ಸಮಯ ಅಂತ ಹೇಳ್ಬಿಟ್ಟು ಚಕ್ ಅಂತ ಯೋಚನೆ ಮಾಡಿ, ನೋಡಿ ಪ್ರಭುಗಳೇ, ಅವರು ನನಗೆ ತಲೆಗೆ ಚೆನ್ನಾಗಿ ಹೊಡೆದ್ಬಿಟ್ಟಿದ್ದಾರೆ, ಪೆಟ್ಟಾಗ್ಬಿಟ್ಟಿದೆ, ಆದ್ರಿಂದ ನನ್ನ ದಿವ್ಯ ದೃಷ್ಟಿ ಎಲ್ಲಾ ಕಳೆದೋಗ್ಬಿಟ್ಟಿದೆ, ಆದ್ರೂ ನೀವು ನನ್ನನ್ನ ಕೆಲ್ಸಕ್ಕೆ ಇಟ್ಕೋತೀರಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದೇ ಸಮಯವನ್ನ
ಉಪಯೋಗ ಮಾಡ್ಕೊಂತಾನೆ. ಆಗ ಅವರು ಪರವಾಗಿಲ್ಲ ನೀನು ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಅವನನ್ನ ಕೆಲ್ಸಕ್ಕೆ ಇಟ್ಕೋತಾರೆ. ಆಗ ತುಂಬಾ ಆಮೇಲೆ ಅವನನ್ನ ವಾಪಸ್ ಕಳ್ಸೋದಿಕ್ಕೆ ಪಲ್ಲಕ್ಕಿ ಮೇಲೆ ಕೂರ್ಸಿ ಅವ್ರ ಮನೆಗೆ ವಾಪಸ್ ಕಳಿಸ್ತಾನೆ ರಾಜ. ರಾಜ ಭಟ್ರು ಅವ್ನ ಮನೆ ಕರ್ಕೊಂಡ್ ಬಂದ್ಬಿಡ್ತಾರೆ. ಮನೆಗ್ ಬಂದ ತಕ್ಷಣ ನೋವು ನರಳೋದು ಎಲ್ಲ ಮಾಯ ಆಗ್ಬಿಡುತ್ತೆ. ತನ್ನ ಹೆಂಡತಿ ಜೊತೆ ಆಮೇಲೆ ಖುಷಿಯಾಗಿರ್ತಾನೆ. ಆದ್ರೆ ಈ ಕಥೆಯಲ್ಲಿ ಏನು ತಿಳಿದು ಬರುತ್ತಪ್ಪ ಅಂತಂದ್ರೆ, ಮಾತುಗಾರ ಮಲ್ಲಣ್ಣನ ಕಥೆಯಲ್ಲಿ ಯಾವುದೇ ಒಂದು ಅವಂದು ಅದೃಷ್ಟ ಏನೋ ಚೆನ್ನಾಯ್ತು, ಆ ಸಮಯ ಸಂದರ್ಭಕ್ಕೆ ಎಲ್ಲ ಲಿಂಕ್ ಆಯ್ತು. ಅದೇ ಯಾವುದೇ ಒಂದು ಕೆಲಸವನ್ನಾಗ್ಲಿ ತನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲಸವನ್ನ ಗೊತ್ತು ಅಂತ ಒಪ್ಕೊಂಡ್ರೆ ಮುಂದೊಂದ್ ದಿನ ಅದರಿಂದ ತುಂಬಾ ದೊಡ್ಡ ಅನಾಹುತ ಸಂಭವಿಸ್ಬೇಕಾಗತ್ತೆ, ಸಂಭವಿಸುತ್ತೆ ಅಂತ ಹೇಳ್ಬಿಟ್ಟು ಈ ಕಥೆಯ ಒಂದು ಸಾರಾಂಶ. ಥ್ಯಾಂಕ್ ಯು. ಮುಂದಿನ ಒಂದು ಕಥೆಯಲ್ಲಿ ಭೇಟಿಯಾಗೋಣ. ಬಾಯ್.